ರೆಡಿ 1 2 3 ಸ್ಟಾರ್ಟ್. ಅದೇ ರೀತಿ ಪ್ರತಿವಾದಿಗಳು ಸದರಿ ಕ್ರಯದ ಒಪ್ಪಂದದ ಕರಾರಿನ ಅಡಿಯಲ್ಲಿ ರು 2,000ಗಳನ್ನು ಮುಂಗಡವಾಗಿ ಸಾಕ್ಷಿಗಳ ಸಮಕ್ಷಮ ಪಡೆದುಕೊಂಡಿದ್ದು ದಿನಾಂಕ 10/12/2008 ಹೆಚ್ಚುವರಿಯಾಗಿ ರು 10,500ಗಳನ್ನು ಪಡೆದುಕೊಂಡಿರುತ್ತಾರೆಂಬ ಸಂಗತಿಯನ್ನು ಸಹ ಸ್ಪಷ್ಟವಾಗಿ ಅಲ್ಲಗಳೆದಿರುತ್ತಾರೆ. ಪ್ರತಿವಾದಿಗಳು ತಮ್ಮ ಪ್ರತಿವಾದ ಪತ್ರದಲ್ಲಿ ಮುಂದುವರೆದು ವಾದಿಯು ದಿನಾಂಕ 24/3/2011 ವಕೀಲರ ಮುಖಾಂತರ ಪ್ರತಿವಾದಿಗಳಿಗೆ ನೋಟಿಸನ್ನು ನೀಡಿದ್ದಾರೆ ಎನ್ನುವ ಸಂಗತಿಯನ್ನು ಒಪ್ಪಿದ್ದರೂ ಸಹ ಸದರಿ ನೋಟಿಸಿಗೆ ತಾವು ಮೌನವಾಗಿ ಪ್ರತ್ಯುತ್ತರವನ್ನು ವಾದಿಗೆ ನೀಡಿ ಸದರಿ ಕ್ರಯದ ಒಪ್ಪಂದದ ಕರಾರನ್ನು ಬರೆದುಕೊಟ್ಟಿರುವುದಿಲ್ಲ ಎನ್ನುವ ವಿಚಾರವನ್ನು ತಿಳಿಸಿರುತ್ತೇವೆಂದು ನುಡಿದಿರುತ್ತಾರೆ. ಪ್ರತಿವಾದಿಗಳು ತಮ್ಮ ಪ್ರತಿವಾದ ಪತ್ರದ ಖಂಡಿಕೆ 12ರಲ್ಲಿ ವಾದಿಯ ಮಗನಾದ ಮಹದೇವಸ್ವಾಮಿರವರಿಂದ ದಿನಾಂಕ 8/11/2008 ರು 20,000ಗಳನ್ನು ಸಾಲವಾಗಿ ಪಡೆದಿದ್ದು ಸದರಿ ಸಾಲದ ಭದ್ರತೆಗಾಗಿ ವಾದಿಯ ಮಗನಾದ ಸದರಿ ಮಹದೇವಸ್ವಾಮಿರವರು ಪ್ರತಿವಾದಿಗಳಿಂದ ಒಂದು ಖಾಲಿ ಚಾಪ ಕಾಗದಕ್ಕೆ ಸಹಿ ತೆಗೆದುಕೊಂಡು ನಂತರದ ದಿನಗಳಲ್ಲಿ ಸದರಿ ಸಹಿಗಳುಳ್ಳ ಖಾಲಿ ಚಾಪ ಕಾಗದವನ್ನು ತನ್ನ ತಂದೆಯ ಮುಖಾಂತರ ಕ್ರಯದ ಒಪ್ಪಂದದ ಕರಾರು ಪತ್ರವನ್ನಾಗಿ ಪರಿವರ್ತಿಸಿಕೊಂಡು ಪ್ರತಿವಾದಿಗಳ ಮೇಲೆ ಸುಳ್ಳು ದಾವೆಯನ್ನು ದಾವಾ ಸ್ವತ್ತನ್ನು ಹೊಡೆದುಕೊಳ್ಳುವ ದುರುದ್ದೇಶದಿಂದ ಮಾಡಿರುತ್ತಾರೆಂದು ನುಡಿದಿರುತ್ತಾರೆ. ಪ್ರತಿವಾದಿಗಳು ಮುಂದುವರೆದು ವಾದಿಯ ಮಗನಾದ ಮಹದೇವಸ್ವಾಮಿರವರು ಜನ್ನೂರು ಗ್ರಾಮದಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದು 1ನೇ ಪ್ರತಿವಾದಿಯು ಅನಕ್ಷರಸ್ಥಳಾಗಿದ್ದು ಹಾಗೂ ಬಡವಳಾಗಿದ್ದು ಸರ್ಕಾರದಿಂದ ಪ್ರತಿ ತಿಂಗಳು ನೀಡುವ ವಿಧವಾ ವೇತನವನ್ನು ಪಡೆದುಕೊಳ್ಳುವ ಕಾಲಕ್ಕೆ ವಾದಿಯ ಮಗನಾದ ಮಹದೇವಸ್ವಾಮಿರವರು ಅಂಚೆ ಕಚೇರಿಗೆ 1ನೇ ಪ್ರತಿವಾದಿಯು ಬಂದಂತಹ ಸಂದರ್ಭದಲ್ಲಿ ಸದರಿ ಖಾಲಿ ಚಾಪಾ ಕಾಗದದ ಹಿಂಭಾಗದಲ್ಲಿ 1ನೇ ಪ್ರತಿವಾದಿಯ ಸಹಿಯನ್ನು ಪಡೆದುಕೊಂಡಿರುತ್ತಾರೆಂದು ನುಡಿದಿರುತ್ತಾರೆ. ಮುಂದುವರೆದು ಪ್ರತಿವಾದಿಗಳು ದಾವಾ ಅನುಸೂಚಿ ಸ್ವತ್ತು ಮತ್ತು ಜೀವನೋಪಾಯಕ್ಕಿರುವ ಏಕಮಾತ್ರ ಸ್ವತ್ತಾಗಿದ್ದು ಸದರಿ ಸ್ವತ್ತನ್ನು ಲಪಟಾಯಿಸಬೇಕೆನ್ನುವ ಉದ್ದೇಶದಿಂದ ವಾದಿಯು ಕ್ರಯದ ಒಪ್ಪಂದದ ಕರಾರನ್ನು ಸೃಷ್ಟಿಸಿಕೊಂಡು ಪ್ರಸ್ತುತ ದಾವೆಯನ್ನು ಮಾಡಿಕೊಂಡಿದ್ದು ಸದರಿ ಕ್ರಯದ ಒಪ್ಪಂದದ ಕರಾರು ಯಾವುದೇ ರೀತಿಯಲ್ಲಿ ಪ್ರತಿವಾದಿಗಳಿಗೆ ಬದ್ಧವಾಗಿರುವುದಿಲ್ಲವೆಂದು ನುಡಿದಿರುತ್ತಾರೆ. ಮುಂದುವರೆದು ತಾವು ಯಾವುದೇ ಕ್ರಯದ ಒಪ್ಪಂದದ ಕರಾರನ್ನು ವಾದಿಗೆ ಬರೆದುಕೊಟ್ಟಿರುವುದಿಲ್ಲವೆಂದು
ಕಾರಣ ದಾವಾ ಅನುಸೂಚಿ ಸ್ವತ್ತನ್ನು ವಾದಿಗೆ ಕ್ರಯಪತ್ರದ ಮುಖಾಂತರ ಮಾರಾಟ ಮಾಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲವೆಂದು ನುಡಿದಿರುತ್ತಾರೆ. ಪ್ರಸ್ತುತ ದಾವೆಯನ್ನು ಮಾಡಲು ಯಾವುದೇ ವ್ಯಾಜ್ಯ ಕಾರಣಕ್ಕೂ ಉದ್ಭವಿಸಿರುವುದಿಲ್ಲವಾದ ಕಾರಣ ಪ್ರಸ್ತುತ ದಾವೆಯನ್ನು ವೆಚ್ಚಗಳ ಸಹಿತವಾಗಿ ವಜಾಗೊಳಿಸಬೇಕೆಂದು ಪ್ರತಿವಾದಿಗಳು ಪ್ರಾರ್ಥಿಸುತ್ತಾರೆ. ಸದರಿ ಉಭಯ ಪಕ್ಷಗಾರರುಗಳ ದಾವಾ ಪ್ರತಿವಾದಗಳ ಪತ್ರಗಳನ್ನು ಪರಿಗಣಿಸಿ ಈ ನ್ಯಾಯಾಲಯವು ಕೆಳಕಂಡ ವಿವಾದಾಂಶಗಳನ್ನು ರಚಿಸಿರುತ್ತದೆ. ಫಸ್ಟ್ ಒನ್, ಪ್ರತಿವಾದಿಗಳು ದಾವಾ ಸ್ವತ್ತನ್ನು ಕ್ರಯದ ಪ್ರತಿಫಲದ ಹಣವಾದ ರು 48,600ಗಳಿಗೆ ವಾದಿಯ ಪರವಾಗಿ ಮಾರಾಟ ಮಾಡಲು ಒಪ್ಪಿದ್ದು, ಅದರಂತೆ ದಿನಾಂಕ 8/11/2008 ವಾದಿಯ ಪರವಾಗಿ ಕ್ರಯದ ಒಪ್ಪಂದದ ಕರಾರು ಪತ್ರವನ್ನು ಮಾಡಿಕೊಟ್ಟಿರುತ್ತಾರೆಂದು ವಾದಿಯು ನಿರೂಪಿಸುತ್ತಾರೆಯೇ? ಎರಡನೇದು, ಪ್ರತಿವಾದಿಗಳು ಕ್ರಯದ ಒಪ್ಪಂದದ ಪತ್ರವನ್ನು ಮಾಡಿಕೊಟ್ಟ ದಿನದಂದು ವಾದಿಯಿಂದ ರು 20,000ಗಳನ್ನು ಮುಂಗಡ ಹಣವಾಗಿ ಪಡೆದುಕೊಂಡಿರುತ್ತಾರೆಂದು ಮತ್ತು ಅದೇ ರೀತಿ ದಿನಾಂಕ 10/12/2008 ಪ್ರತಿವಾದಿಗಳು ಹೆಚ್ಚುವರಿಯಾಗಿ 10,500ಗಳನ್ನು ವಾದಿಯಿಂದ ಪಡೆದುಕೊಂಡಿರುತ್ತಾರೆಂದು ವಾದಿಯು ನಿರೂಪಿಸುತ್ತಾರೆಯೇ?